ತಮಿಳುನಾಡು ರಾಜಕೀಯ ಈಗ ಸಿನಿಮಾ ಕ್ಲೈಮ್ಯಾಕ್ಸ್ಗಿಂತಲೂ ಹೆಚ್ಚು ತಿರುವು ತಗೊಳ್ತಿರುವಂತಿದೆ. ನಟ ವಿಜಯ್ ನೇತೃತ್ವದ ಟಿವಿಕೆ 108 ಸ್ಥಾನ ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದರೂ ಸರ್ಕಾರ ರಚನೆಗೆ ಇನ್ನೂ 10 ಶಾಸಕರ ಕೊರತೆ ಇರೋದ್ರಿಂದ ರಾಜ್ಯದಲ್ಲಿ ಭಾರೀ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ. ಜನರು ಸ್ಪಷ್ಟವಾಗಿ ದ್ರಾವಿಡ ಪಕ್ಷಗಳಿಗೆ ಪರ್ಯಾಯ ಬೇಕು ಎಂಬ ಸಂದೇಶ ಕೊಟ್ಟಂತಿದ್ದರೂ ಅಧಿಕಾರದ ಆಟ ಈಗ ಬೇರೆ ಹಂತಕ್ಕೆ ಹೋಗಿದೆ. ವಿಜಯ್ ಪಕ್ಷದ ವಾದ ಒಂದೇ: ಜನಾದೇಶ ನಮ್ಮ ಪರ ಬಂದಿದೆ, ಅತಿದೊಡ್ಡ ಪಕ್ಷ ನಾವು, ಹಾಗಾಗಿ ಮೊದಲ ಅವಕಾಶ ನಮಗೆ ಕೊಡಬೇಕು. ಸಾಮಾನ್ಯವಾಗಿ ಸಂವಿಧಾನಾತ್ಮಕ ಸಂಪ್ರದಾಯವೂ ಇದೆ. ಬಹುಮತ ಸಾಬೀತುಪಡಿಸುವ ಜವಾಬ್ದಾರಿ ಸದನದಲ್ಲಿ ಇರಬೇಕು, ರಾಜ್ಯಪಾಲರ ಕಚೇರಿಯಲ್ಲಿ ಅಲ್ಲ ಎಂಬ ಮಾತನ್ನು ವಿರೋಧ ಪಕ್ಷಗಳು ಕೂಡ ಹೇಳ್ತಿವೆ. ಆದರೆ ರಾಜ್ಯಪಾಲರು 118 ಶಾಸಕರ ಬೆಂಬಲ ಪತ್ರ ತರಬೇಕು ಎಂದು ಹೇಳಿರುವುದು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಟಿವಿಕೆ ಇದನ್ನು ತಮ್ಮ ವಿರುದ್ಧದ ರಾಜಕೀಯ ತಂತ್ರ ಎಂದು ನೋಡ್ತಿದೆ. ಈಗ ಕಾಂಗ್ರೆಸ್ ಬೆಂಬಲ ಘೋಷಿಸಿದೆ. ಎಡಪಕ್ಷಗಳು, ಸಣ್ಣ ಪಕ್ಷಗಳ ಜೊತೆ ಮಾತುಕತೆ ನಡೆಯುತ್ತಿದೆ. ಆದರೂ ಪರಿಸ್ಥಿತಿ ಸುಲಭವಿಲ್ಲ. ಏಕೆಂದರೆ ಇನ್ನೊಂದು ಕಡೆ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಗುಪ್ತ ಚರ್ಚೆಗಳು ನಡೆಯುತ್ತಿವೆ ಎನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಕೆಲವು ಮೂಲಗಳ ಪ್ರಕಾರ ವಿಜಯ್ ಈಗ ಅಧಿಕಾರಕ್ಕೆ ಬಂದ್ರೆ ಮುಂದೆ ಅವರನ್ನು ತಡೆಯೋದು ಕಷ್ಟ ಅನ್ನೋ ಭಯ ಎರಡು ದ್ರಾವಿಡ ಪಕ್ಷಗಳಲ್ಲೂ ಇದೆ. ಇದೇ ಕಾರಣಕ್ಕೆ ರಾಜಕೀಯ ಶತ್ರುಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ಕೂಡ ಒಂದು ಹಂತದಲ್ಲಿ ಕೈ ಜೋಡಿಸುವ ಯೋಚನೆ ಮಾಡುತ್ತಿವೆ ಎನ್ನಲಾಗಿದೆ. ಇಲ್ಲೇ ರಾಜಕೀಯದ ದೊಡ್ಡ ಟ್ವಿಸ್ಟ್ ಇದೆ. ದಶಕಗಳ ಕಾಲ ಪರಸ್ಪರ ಕಟುವಾಗಿ ಹೋರಾಡಿದ ಎರಡು ಪಕ್ಷಗಳು ಏಕಾಏಕಿ ಒಂದಾದರೆ ಜನರು ಅದನ್ನು ತತ್ವಗಳ ಮೈತ್ರಿ ಅಂತ ನೋಡುವ ಸಾಧ್ಯತೆ ಕಡಿಮೆ. ವಿಜಯ್ರನ್ನು ತಡೆಯಲು ಮಾತ್ರ ಅಧಿಕಾರದಾಹದಿಂದ ಒಂದಾಗಿದ್ದಾರೆ ಅನ್ನೋ ಭಾವನೆ ಜನರಲ್ಲಿ ಮೂಡುವ ಸಾಧ್ಯತೆ ಹೆಚ್ಚು. ಅದರಲ್ಲೂ ಯುವ ಮತದಾರರು ಮತ್ತು ಮೊದಲ ಬಾರಿಗೆ ಮತ ಹಾಕಿದವರಲ್ಲಿ ಇದು ದೊಡ್ಡ ಚರ್ಚೆ ಆಗ್ಬಹುದು. ಹೀಗೆ ಆದರೆ ವಿಜಯ್ ಮೇಲೆ ಅನುಕಂಪದ ಅಲೆ ಕೂಡ ಹುಟ್ಟಬಹುದು. ಮತ್ತೊಂದು ಕಡೆ ಡಿಎಂಕೆ ಮತ್ತು ಎಐಎಡಿಎಂಕೆ ಸೇರಿ ಸರ್ಕಾರ ರಚಿಸಲು ಯತ್ನಿಸಿದರೆ ನಮ್ಮ 108 ಶಾಸಕರು ಸಾಮೂಹಿಕ ರಾಜೀನಾಮೆ ಕೊಡುತ್ತಾರೆ ಅಂತ ಟಿವಿಕೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿವೆ. ಇದು ಕೇವಲ ಬೆದರಿಕೆ ಅಲ್ಲ, ರಾಜಕೀಯ ಒತ್ತಡ ತಂತ್ರವೂ ಹೌದು. ಯಾಕಂದ್ರೆ ಅಂಥ ಪರಿಸ್ಥಿತಿ ಬಂದ್ರೆ ಮತ್ತೆ ಚುನಾವಣೆಯ ಸಾಧ್ಯತೆ ಕೂಡ ಮೂಡಬಹುದು. ಆ ಸಂದರ್ಭದಲ್ಲಿ ಜನಾದೇಶ ಕದ್ದುಕೊಂಡ್ರು ಅನ್ನೋ ಭಾವನೆ ವಿಜಯ್ ಪರ ಮತ್ತಷ್ಟು ದೊಡ್ಡ ಅಲೆಯಾಗಿ ಮಾರ್ಪಡಬಹುದು. ಇನ್ನೊಂದು ಕಡೆ ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡೂ ದೊಡ್ಡ ಸಂಕಟದಲ್ಲಿವೆ. ಒಂದು ವೇಳೆ ವಿಜಯ್ಗೆ ಸುಲಭವಾಗಿ ಅಧಿಕಾರ ಸಿಕ್ಕು ಅವರು ಆಡಳಿತದಲ್ಲಿ ದೊಡ್ಡ ತಪ್ಪು ಮಾಡದೆ ಜನಪ್ರಿಯ ಯೋಜನೆಗಳ ಮೂಲಕ ಜನಮನ ಗೆದ್ದರೆ ಮುಂದಿನ ಚುನಾವಣೆಯಲ್ಲೂ ಟಿವಿಕೆ ಇನ್ನಷ್ಟು ಬಲವಾಗುವ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ಈಗಾಗಲೇ ಸಿನೆಮಾ ರಾಜಕೀಯ ಸಂಯೋಜನೆಗೆ ದೊಡ್ಡ ಇತಿಹಾಸ ಇದೆ. ಎನ್ಜಿಆರ್, ಜಯಲಲಿತಾ ನಂತರ ಮತ್ತೆ ಒಬ್ಬ ಸಿನೆಮಾ ಮುಖ ಜನರ ಮನಸ್ಸು ಗೆದ್ದರೆ ಪಾರಂಪರಿಕ ದ್ರಾವಿಡ ರಾಜಕೀಯವೇ ಹಿನ್ನಡೆ ಅನುಭವಿಸಬಹುದು. ಇದೇ ಭಯ ಡಿಎಂಕೆ ಮತ್ತು ಎಐಎಡಿಎಂಕೆ ನಾಯಕರನ್ನ ಕಾಡ್ತಿರುವಂತಿದೆ. ಡಿಎಂಕೆಯೊಳಗೆ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಎನ್ನಲಾಗುತ್ತಿದೆ. ಒಂದು ಬಣ ವಿಜಯ್ರನ್ನು ಈಗಲೇ ತಡೆಬೇಕು ಅಂತ ಯೋಚಿಸುತ್ತಿದ್ದರೆ ಇನ್ನೊಂದು ಬಣ ಜನಾದೇಶಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅದೇ ನಮಗೆ ಹಾನಿಯಾಗಬಹುದು ಅಂತ ಲೆಕ್ಕ ಹಾಕುತ್ತಿದೆ. ಉದಯನಿಧಿ ಸ್ಟಾಲಿನ್ ಬಣಕ್ಕೆ ವಿಜಯ್ನ ವೇಗ ಭವಿಷ್ಯದ ದೊಡ್ಡ ರಾಜಕೀಯ ಅಪಾಯವಾಗಿ ಕಾಣುತ್ತಿದೆ ಎನ್ನುವ ಮಾತುಗಳು ಕೇಳಿಬರುತ್ತವೆ. ಅದಕ್ಕಾಗಿಯೇ ಹೊರಗಿನಿಂದ ಎಐಎಡಿಎಂಕೆಗೆ ಬೆಂಬಲ ನೀಡಿ ಸರ್ಕಾರ ರಚಿಸುವ ಲೆಕ್ಕಾಚಾರವೂ ನಡೆಯುತ್ತಿದೆ ಎನ್ನಲಾಗುತ್ತಿದೆ. ಆದರೆ ಈ ತಂತ್ರ ಹಿಂತಿರುಗಿ ಹೊಡೆಯುವ ಸಾಧ್ಯತೆಯೂ ಇದೆ. ಏಕೆಂದರೆ ದ್ರಾವಿಡ ರಾಜಕೀಯದ ಹೆಸರಿನಲ್ಲಿ ವರ್ಷಗಳ ಕಾಲ ಪರಸ್ಪರ ವಿರೋಧ ಮಾಡಿಕೊಂಡ ಪಕ್ಷಗಳು ಅಧಿಕಾರಕ್ಕಾಗಿ ಒಂದಾದರೆ ಇವರಿಬ್ಬರೂ ಒಂದೇ ಅನ್ನೋ ಭಾವನೆ ಜನರಲ್ಲಿ ಗಟ್ಟಿಯಾಗಬಹುದು. ಅದರಿಂದ ಟಿವಿಕೆ ನಾವೇ ನಿಜವಾದ ಪರ್ಯಾಯ ಅನ್ನೋ ಕಥಾನಕವನ್ನ ಇನ್ನಷ್ಟು ಬಲವಾಗಿ ಕಟ್ಟಿಕೊಳ್ಳಬಹುದು. ಇದಕ್ಕೆ ವಿರುದ್ಧವಾದ ಲೆಕ್ಕಾಚಾರವೂ ಇದೆ. ಕೆಲ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಏನಂದ್ರೆ ವಿಜಯ್ಗೆ ಈಗಲೇ ಸಂಪೂರ್ಣ ಅಧಿಕಾರ ಸಿಕ್ಕರೆ ಅವರು ಆಡಳಿತದಲ್ಲಿ ಹೊಸ ಇಮೇಜ್ ಕಟ್ಟಿಕೊಳ್ಬಹುದು. ಆಡಳಿತ ಅನುಭವ, ಸಿನಿಮಾ ಜನಪ್ರಿಯತೆ ಮತ್ತು ಯುವಕರ ಬೆಂಬಲ ಒಂದಾಗಿ ಬಂದ್ರೆ ಮುಂದಿನ 10 ರಿಂದ 15 ವರ್ಷಗಳ ತಮಿಳುನಾಡು ರಾಜಕೀಯವೇ ಬದಲಾಗುವ ಸಾಧ್ಯತೆ ಇದೆ. ಆಗ ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡೂ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಡಬೇಕಾದ ಪರಿಸ್ಥಿತಿ ಬರಬಹುದು. ಹೀಗಾಗಿ ಈಗಿನ ರಾಜಕೀಯ ಹೋರಾಟ ಕೇವಲ ಸರ್ಕಾರ ರಚನೆಗಾಗಿ ಅಲ್ಲ, ಭವಿಷ್ಯದ ರಾಜಕೀಯ ಬದುಕು ಉಳಿಸಿಕೊಳ್ಳುವ ಯುದ್ಧವಾಗಿಯೂ ಕಾಣುತ್ತಿದೆ.
ಇದರ ನಡುವೆ ಸಿಪಿಐ, ವಿಸಿಕೆ ಸೇರಿದಂತೆ ಹಲವು ಪಕ್ಷಗಳು ರಾಜ್ಯಪಾಲರ ನಡೆ ವಿರುದ್ಧ ಧ್ವನಿ ಎತ್ತಿವೆ. ಅತಿದೊಡ್ಡ ಪಕ್ಷಕ್ಕೆ ಮೊದಲು ಅವಕಾಶ ಕೊಡಬೇಕು ಅನ್ನೋ ಒತ್ತಾಯ ಹೆಚ್ಚಾಗಿದೆ. ನಟ ಕಮಲ್ ಹಾಸನ್ ಕೂಡ ವಿಜಯ್ ಪರವಾಗಿ ಮಾತನಾಡಿರುವುದು ಟಿವಿಕೆಗೆ ಮಾನಸಿಕ ಬಲ ನೀಡಿದೆ. ಡಿಎಂಕೆ ತನ್ನ ಶಾಸಕರನ್ನ ಚೆನ್ನೈನಲ್ಲೇ ಇರಲು ಸೂಚಿಸಿರೋದು ಪರಿಸ್ಥಿತಿಯ ಗಂಭೀರತೆಯನ್ನ ತೋರಿಸುತ್ತದೆ. ಒಟ್ಟಾರೆ ತಮಿಳುನಾಡಿನಲ್ಲಿ ಈಗ ನಡೆಯುತ್ತಿರುವುದು ಕೇವಲ ಸರ್ಕಾರ ರಚನೆ ಲೆಕ್ಕಾಚಾರ ಅಲ್ಲ. ಇದು ಹಳೆಯ ದ್ರಾವಿಡ ರಾಜಕೀಯ ಮತ್ತು ಹೊಸ ತಲೆಮಾರಿನ ರಾಜಕೀಯ ನಡುವಿನ ದೊಡ್ಡ ಸಂಘರ್ಷವಾಗಿ ಮಾರ್ಪಡುತ್ತದೆ. ಮುಂದಿನ 2-3 ದಿನಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ತಮಿಳುನಾಡಿನ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ವಿಜಯ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ದ್ರಾವಿಡ ಪಕ್ಷಗಳು ಕೊನೆಯ ಕ್ಷಣದಲ್ಲಿ ಹೊಸ ರಾಜಕೀಯ ಆಟ ಆಡ್ತವೆಯಾ ಅನ್ನೋದ್ರ ಮೇಲೆ ಈಗ ಎಲ್ಲರ ಕಣ್ಣು ನೆಟ್ಟಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.